ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 7ನೇ ಅಧ್ಯಾಯದ 37ನೆಯ ಶ್ಲೋಕ. ಕೃಷ್ಣ ಮುಂದುವರಿಸ್ತಾ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ: ಸ್ವಪ್ರಾಣಾನ್ಯಃ ಪರಪ್ರಾಣೈಃ ಪ್ರಪುಷ್ಣಾತ್ಯಘೃಣಃ ಖಲಃ ತತ್ವಧಸ್ತಸ್ಯ ಹಿ ಶ್ರೇಯೋ ಯದ್ದೋಷಾದ್ಯಾತ್ಯಧಃ ಪುಮಾನ್. ಈ ಶ್ಲೋಕದ ಅನುವಾದ ಹೀಗಿದೆ: ಮತ್ತೊಬ್ಬರ ಪ್ರಾಣಕ್ಕೆ ಅಪಾಯ ಮಾಡಿ ತನ್ನ ಪೋಷಣೆ ಮಾಡಿಕೊಳ್ಳುವ ಕ್ರೂರ ಮತ್ತು ನೀಚ ವ್ಯಕ್ತಿಯು ಅವನ ಕಲ್ಯಾಣದ ಸಲುವಾಗಿಯೇ ಕೊಲ್ಲಲು ಅರ್ಹನು. ಇಲ್ಲವಾದಲ್ಲಿ ಅವನು ತನ್ನ ಕರ್ಮಗಳಿಂದಲೇ ಪತನ ಹೊಂದುತ್ತಾನೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೀಗೆ ಹೇಳುತ್ತಾರೆ: ಮತ್ತೊಬ್ಬರ ಬದುಕಿಗೆ ಹಾನಿ ಮಾಡಿ ತನ್ನ ಬದುಕಿನ ಬೇಳೆ ಬೇಯಿಸಿಕೊಳ್ಳುವ ಕ್ರೂರ ಲಜ್ಜಾಹೀನ ವ್ಯಕ್ತಿಯ ಪ್ರಾಣಕ್ಕೆ ಮರಣದಂಡನೆಯೇ ಸೂಕ್ತ. ಕ್ರೂರ ವ್ಯಕ್ತಿಯು ನರಕಕ್ಕೆ ಹೋಗುವುದನ್ನು ತಪ್ಪಿಸಲು ಅವನಿಗೆ ಮರಣದಂಡನೆ ವಿಧಿಸುವುದೇ ರಾಜಕೀಯ ನೀತಿಯು. ಕೊಲೆ ಪಾತಕನನ್ನು ಸರ್ಕಾರವು ಮರಣದಂಡನೆಗೆ ಗುರಿಪಡಿಸುವುದು ಆ ಪಾತಕನ ಮಟ್ಟಿಗೆ ಒಳ್ಳೆಯದೇ, ಏಕೆಂದರೆ ಮುಂದಿನ ಜನ್ಮದಲ್ಲಿ ಅವನು ಆ ಕೃತ್ಯಕ್ಕಾಗಿ ದುಃಖ ಅನುಭವಿಸಬೇಕಾಗಿಲ್ಲ. ಕೊಲೆ ಪಾತಕನಿಗೆ ನೀಡಲಾಗುವ ಅಂತಹ ಮರಣದಂಡನೆಯು ಅತ್ಯಂತ ಕನಿಷ್ಠ ಸಾಧ್ಯವಾದ ಶಿಕ್ಷೆ. ಜೀವಕ್ಕೆ ಜೀವತತ್ವದ ಆಧಾರದ ಮೇಲೆ ದೊರೆಯಿಂದ ದಂಡನೆಗೊಳಗಾದವರು ತಮ್ಮೆಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಎಷ್ಟರ ಮಟ್ಟಿಗೆ ಎಂದರೆ ಅವರು ಸ್ವರ್ಗಕ್ಕೆ ಹೋಗಲು ಉನ್ನತಿ ಪಡೆಯಲು ಅರ್ಹರಾಗುತ್ತಾರೆಂದು ಸ್ಮೃತಿ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನಾಗರಿಕ ಸಂಹಿತೆ ಮತ್ತು ಧರ್ಮತತ್ವಗಳ ಮಹಾನ್ ಕೃತಿಕಾರನಾದ ಮನುವಿನ ಪ್ರಕಾರ ಪ್ರಾಣಿವಧೆ ಮಾಡುವವನನ್ನು ಕೊಲೆಪಾತಕನೆಂದೇ ಪರಿಗಣಿಸಬೇಕು.